ತಪ್ಪು ಮಂತ್ರಗಳನ್ನ ಉಚ್ಚಾರ ಮಾಡಿದ್ರೆ ದೋಷ ಬರ್ತದೆ, ಮಾಡುವಂಥ ಕ್ರಿಯೆಗಳನ್ನ ತಪ್ಪಾಗಿ ಮಾಡಿದ್ವಿ ಅಂದರೆ ನಮಗೆ ದೋಷ ಬರ್ತದೆ. ಅದು ನಮಗೆ ಈಗ ಕಂಡು ಬರೋಂಗಿಲ್ಲ, ಆದರೆ ಯಾವುದೋ ಒಂದು ಸಂದರ್ಭಕ್ಕೆ ನಮಗೆ ಹೊಡಿತೈತೆ. ಅದಕ್ಕೆ ಪೂಜೆ ಮಾಡೋರಿಗೆ ಇವೆಲ್ಲರನ್ನು ಸಾಧಾರಣ ತಿಳ್ಕೊಬಾರ್ದು. ಅವ್ರವ್ರು ಮಾಡಿರೋ ಕರ್ಮ ಅವ್ರಿಗೂ ಬಿಡಂಗಿಲ್ಲ. ಅದು ಪುರೋಹಿತರ ಇರಲಿ ಭಕ್ತರ ಇರಲಿ ತಪ್ಪು ಮಾಡ್ಯಾರ ಅಂದ್ರೆ ಅವ್ರಿಗೆ ಅದ್ರ ಶಿಕ್ಷೆ ಅನುಭವಿಸ ಕಮ್ಮಿ. ನಾವು ಕೂಡ ಕೆಲವೊಂದು ತಪ್ಪುಗಳು ನಮ್ಗೆ ಗೊತ್ತಿದ್ದು ಕೆಲವು ತಪ್ಪುಗಳು ಆಗ್ತಾವೆ. ಆ ಪೂಜೆ ಮಾಡುವಂಥ ಕೆಲವು ಸಂದರ್ಭದೊಳಗೆ ಕೆಲವು ತಪ್ಪು ಹಾಕಾವು, ಆ ತಪ್ಪು ನಮಗೆ ಕಂಡು ಬರ್ತೈತಿ. ಅವಾಗ ಆ ತಪ್ಪುಗಳಿಗೆ ಪ್ರಾಯಶ್ಚಿತ್ತ ವಿಧಾನನೂ ನಮ್ಮ ಶಾಸ್ತ್ರಗಳಿರುತ್ತೆ. ಅದನ್ನೆಲ್ಲ ಅಭ್ಯಾಸ ಮಾಡಿರುವಂಥವ್ರಿಗೆ ಏನಾಗ್ತೈತೆ ಅಂದ್ರೆ ಇವತ್ತು ಈ ಪೂಜೆದೊಳಗೆ ಇಲ್ಲಿ ಈ ತಪ್ಪುಗಳಾಯಿತು, ಈ ತಪ್ಪುಗಳಿಗೆ ನಾನು ಈ ಪ್ರಾಯಶ್ಚಿತ್ತ ಮಾಡ್ಬೇಕಂತ ತಿಳ್ಕೊಂಡು ಮನೆಗೆ ಬಂದ ತಕ್ಷಣ ಅದರ ಆಚರಣೆ ಮಾಡ್ಬೇಕು. ಆಯಾ ಮಂತ್ರಗಳನ್ನ ಜಪ ಮಾಡೋದಿರ್ತೈತಿ, ಆಯಾ ಕ್ರಿಯೆಗಳನ್ನ ಮಾಡೋದಿರ್ತೈತಿ. ಹಿಂಗೆ ಯಾರು ಪರಿಶುದ್ಧ ಕಾಯಕವನ್ನು ಮಾಡ್ಕೊಂಡು ಬರಾಕತ್ತಾರಲ್ಲ ಅವರು ಈ ತಪ್ಪುಗಳು ನಡೆದಾಗ ಅದನ್ನು ಪಶ್ಚಾತ್ತಾಪ ಕರ್ಮವನ್ನು ಅದಕ್ಕೆ ಏನು ಪ್ರಾಯಶ್ಚಿತ್ಯ ವಿಧಿ ಮಾಡಬೇಕು ಅದನ್ನು ಮಾಡಿದಾಗ ಮಾತ್ರ ಅವರು ಶುದ್ಧವಾಗಿ ಉಳಾಕ ಸಾಧ್ಯ. ಇಲ್ಲ ಅಂದ್ರೆ ಅವರೂ ಕಷ್ಟ ಅನುಭವಿಸ್ತಾರೆ.